ನಾಗೇಂದ್ರ ರಾಜೀನಾಮೆಗಾಗಿ ಬಿಜೆಪಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಬೀದರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಗಾಗಿ ಬಿಜೆಪಿ ಪಾದಯಾತ್ರೆ. ಬೀದರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ರಾಜ್ಯದ 18 ಜಿಲ್ಲೆಗಳಲ್ಲಿ ಬರ ಇದೆ, ಗಂಭೀರ ಪರಿಸ್ಥಿತಿ ಇದೆ. ಆದರೆ ಬಿಜೆಪಿ ನಾಯಕರಿಗೆ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ. ನಾಗೇಂದರ್ ಹೆಸರಿಟ್ಕೊಂಡು ಧರಣಿ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾರನ್ನ ರಕ್ಷಿಸುತ್ತಿದ್ದಾರೆ ಬಿಜೆಪಿಗರು ಅಂತ ಕಿಡಿಕಾರಿದ್ದಾರೆ. ಚರ್ಚೆ ಮಾಡಿದ್ರೆ ತಾನೇ ಸತ್ಯ ಏನು ಅಂತ ಗೊತ್ತಾಗೋದು. ಬೀದರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಹೇಳಿಕೆಯನ್ನ ನೀಡಿರುವಂತದ್ದು. ನಾಗೇಂದ್ರ ರಾಜೀನಾಮೆಗೋಸ್ಕರ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ, ಪಾದಯಾತ್ರೆ ನಡೆಸ್ತಾ ಇದೆ. ಆದರೆ 18 ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಇದೆ, ಬರದ ಒಂದು ಗಂಭೀರದ ವಾತಾವರಣ ಇದೆ. ಆದರೆ ಬಿಜೆಪಿ ನಾಯಕರಿಗೆ ಇದ್ಯಾವುದೂ ಕಣ್ಣಿಗೆ ಕಾಣಿಸಲ್ಲ. ರಾಜ್ಯದ ವಿಚಾರಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಚಿಂತೆ ಇಲ್ಲ. ನಾಗೇಂದ್ರ ಹೆಸರಿಟ್ಕೊಂಡು ಒಂದಿಷ್ಟು ಧರಣಿ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಚರ್ಚೆ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಅಂದ್ರೆ ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಈ ರೀತಿಯಾಗಿ ಹೇಳಿರುವಂಥದ್ದು. ಚರ್ಚೆ ಮಾಡಿದ್ರೆ ತಾನೇ ಸತ್ಯ ಏನು ಅಂತ ಗೊತ್ತಾಗೋದು. ಅದಕ್ಕೆ ಏನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದರ ಜೊತೆಗೆ ಒಂದು ತನಿಖಾ ತಂಡವನ್ನು ಕಳಿಸ್ಬೇಕು ಅಂತೇಳಿ ಕೂಡ ಮನವಿ ಮಾಡಿದರು. ಅದೆರಡೂ ಮಾಡಿಲ್ಲ. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ವಿನಃ ಬೇರೆ ಅವ್ರಿಗೆ ನಾಗೇಂದ್ರನ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು MP ಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ 18 ಜಿಲ್ಲೆಗಳಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೆ ಏನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದರ ಜೊತೆಗೆ ಒಂದು